ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಈ ಅಳತೆ ಬ್ಲೌಸು ಅಳತೆಗೆ ಬ್ಯಾಕ್ ನೆಕ್ಕು ವಿ ಶೇಪ್ ಬರೋ ರೀತಿ ಬ್ಲೌಸನ್ನು ಕಟ್ ಮಾಡ್ತಿದ್ದೀನಿ. ಯಾವ ರೀತಿ ವಿ ಶೇಪ್ ಬಂದಾಗ ನಾವು ಯಾವ ರೀತಿ ಶೋಲ್ಡರ್ ತೊಗೊಳ್ಬೇಕು, ನೆಕ್ ತೊಗೊಳ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲಾಗಿ ಇರುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಇದು ಬ್ಲೌಸ್ ಪೀಸು, ಇದು ಲೈನಿಂಗು. ಇದು ನೋಡಿ ಆಕೋಬಾ ಪೀಸ್ ಅಂತೀವಲ್ವ ಆ ಥರದ್ದು. ಇದು ಮೇಲೆ ಚಮ್ಕಿ ಇದೆ, ಅದು ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ. ಇದು ಟಾಪ್ಗೆ ಚಮ್ಕಿ ಇದೆ, ಇನ್ಸೈಡು ಪ್ಲೈನ್ ಆಗಿದೆ. ನಮ್ಗೆ ಅದೇ ಗೊತ್ತಾಗೋದು ಇನ್ಸೈಡ್ ಯಾವುದು ಟಾಪ್ ಸೈಡ್ ಯಾವುದು ಅಂತ ಹೇಳ್ಬಿಟ್ಟು. ಈ ಬ್ಲೌಸ್ ಪೀಸ್ನ ಕಟ್ ಮಾಡ್ತಿದ್ದೀನಿ. ಫಸ್ಟು ಲೈನಿಂಗನ್ನು ಹಾಕ್ಕೊಳ್ತಿದ್ದೀನಿ. ಇದು ಲೈನಿಂಗು ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ಗೆ ಒಂದು ಲೈನನ್ನು ಹಾಕಿದ್ದೀನಿ. ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ತಗೊಂಡು ಈ ರೀತಿ ಇಟ್ಬಿಟ್ಟು ಈ ಸ್ಟಿಚ್ಗೆ ಒಂದು ಮಾರ್ಕು, ಹಾಗೆ ಅರ್ಧ ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು, ಮತ್ತು ಒಳಗಡೆ 2 ಇಂಚ್ ಎಕ್ಸ್ಟ್ರಾ ಕೊಡ್ತೀವಲ್ವ ಮಾರ್ಜಿನ್ನು, ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲಾತ್ಗೋಸ್ಕರ 2 ಇಂಚ್ಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ಈಗ ಈ ಅಳತೆ ಇದರಲ್ಲಿ ಕಡಿಮೆ ಇದೆ ಫ್ರೆಂಡ್ಸ್, ಇದರಲ್ಲಿ ಕಡಿಮೆ ಇದೆ. ಇದಕ್ಕೂ ಮುಂಚೆ ಈ ಅಳತೆಗೆ ಒಂದು ಬ್ಲೌಸ್ ಕಟ್ ಮಾಡಿ ನಾನು ಸ್ಟಿಚ್ ಮಾಡಿದ್ದೀನಿ, ಅದರಿಂದನೇ ಗೊತ್ತಾಗಿದ್ದು ನನಗೆ ಇದು ಕಡಿಮೆ ಇದೆ ಅಳತೆ. ಅದಕ್ಕೋಸ್ಕರ ಇದನ್ನು ನಾನು ಫಾಲೋ ಮಾಡ್ತಾ ಇಲ್ಲ. ಇಲ್ಲಿಗೆ ಮಾರ್ಕ್ ಹಾಕ್ತಿದ್ದೀನಿ, ಆದರೆ ಇಲ್ಲಿಗೆ ಹಾಕ್ಬಿಟ್ಟು ಮತ್ತೆ 1 ಇಂಚು ಮೇಲೆಗೆ ತಗೊಳ್ತೀನಿ. ಇದು ಹಾಮ್ ಡೌನು ಜಾಸ್ತಿ ಬರ್ತಿದೆ, ಅದಕ್ಕೋಸ್ಕರ ಮಾರ್ಕ್ ಹಾಕ್ಕೊಂಡ್ರು ನಾನು ಅದನ್ನು ಫಾಲೋ ಮಾಡಲ್ಲ. ಈಗ ಬ್ಯಾಕ್ ಲೆಂತ್ ನೋಡೋಣ, ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಬ್ಯಾಕ್ ಲೆಂತು ಅದನ್ನ ತಗೊಳ್ಳೋಣ. ಒಂದೊಂದು ಅಳತೆ ಬ್ಲೌಸಲ್ಲಿ ಈ ಥರ ಚೇಂಜಸ್ ಇರುತ್ತೆ, ನಾವು ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಚೇಂಜಸ್ಸು. 14 ಕಾಲಿದೆ, ಬ್ಯಾಕ್ ಲೆಂತು 14 ಕಾಲನ್ನು ತಗೊಳ್ತಿದ್ದೀನಿ. 14 ಕಾಲಿಗೆ ಒಂದು ಮಾರ್ಕು, ಹಾಗೆಯೇ ಅರ್ಧ ಇಂಚು ಎಕ್ಸ್ಟ್ರಾ ಶೋಲ್ಡರ್ ಜಾಯಿನ್ ಹೋಗುತ್ತಲ್ವ, ಅದಕ್ಕೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಲೈನು ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಬರ್ತಿದೆ ನೋಡಿ. 7 ಕಾಲು ಬರ್ತಿದೆ. 7 ಕಾಲು ರಾಂಗ್ ಆಗುತ್ತೆ. ಇಷ್ಟು ಈ ಗ್ಯಾಪು ತುಂಬ ಕಡಿಮೆ ಇದೆ ಅಂತ ನಮ್ಗೆ ನೋಡಿದ್ರೇ ಗೊತ್ತಾಗ್ತಿದೆ. ಇದನ್ನು ಸ್ವಲ್ಪ ಈ ಗ್ಯಾಪ್ನ 1 ಇಂಚು ನಾವು ಮೇಲಕ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಶೋಲ್ಡರ್ ಮಾಡುವಾಗ ನಾನು ಹೇಳ್ತೀನಿ. ಫಸ್ಟು ನೋಡಿ, ಇದು ವಿ ಶೇಪು ತಗೊಳ್ಳೋದ್ರಿಂದ ಬ್ಯಾಕಲ್ಲಿ ನೆಕ್ ಬಿಡ್ತು 3 ಇಂಚ್ ತಗೊಳ್ತಿದ್ದೀನಿ, 3 ಇಂಚು. ಹಾಗೆಯೇ ಇವ್ರಿಗೆ ರೆಡಿ ಶೋಲ್ಡರು ಎಷ್ಟು ಬೇಕು ಅನ್ನೋದು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. 2.5 ಇಂಚ್ ಇದೆ, 2.5 ಒಂದು ಮಾರ್ಕು. ಹಾಗೆಯೇ ಸ್ಲೀವ್ ಅಟ್ಯಾಚ್ ಕಡೆ ಅರ್ಧ ಇಂಚು ಮಾರ್ಜಿನ್ ಹೋಗುತ್ತಲ್ವ, ಅದಕ್ಕೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕು. ಈಗ ನೋಡಿ 6 ಇಂಚಸ್ ಆಯಿತು ಟೋಟಲು. ಶೋಲ್ಡರು 6 ಇಂಚಸ್ ಆಯಿತು. ಶೋಲ್ಡರು ಎಷ್ಟಿದ್ರೆ ಹಾಮೂಲು 1/4 ಇಂಚು ಅಥವಾ ಅರ್ಧ ಇಂಚ್ ಹೆಚ್ಚು ಕಡಿಮೆನಲ್ಲಿ ಅಷ್ಟೇ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಇದು 6 ಇರಬೇಕಾದ್ರೆ ನೋಡಿ ಇಲ್ಲಿ ಗ್ಯಾಪ್ ಎಷ್ಟಿದೆ, 7 ಕಾಲಿದೆ. ಇದರಿಂದನೇ ನಾನು ಹೇಳಿದ್ದು ಈ ಗ್ಯಾಪು ಕಡಿಮೆ, ತುಂಬ ಕಡಿಮೆ ಇದೆ. ಅದರಿಂದ ನಾನು ಈ ಅಳತೆನ ತಗೊಳ್ಳಲ್ಲ, ಈ ಮಾರ್ಕನ್ನು ತಗೊಳ್ಳೋದಿಲ್ಲ. 1 ಇಂಚು ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ತೀನಿ. ಒಂದು ಇಂಚು ಮೇಲಕ್ಕೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇಲ್ಲಿ 6 ಇಂಚಸ್ ಇದೆಯಲ್ವಾ, ಇಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 6.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತಿದ್ದೀನಿ. 6.5ಗೆ ಒಂದು ಮಾರ್ಕ್ ಹಾಕಿದಾದಮೇಲೆ ಈ ಪಾಯಿಂಟು ಸೇರಿಸಿ ಒಂದು ಲೈನನ್ನು ಹೇಳ್ಕೊಳ್ತಿದ್ದೀನಿ ನೋಡಿ. ಒಂದು ಲೈನು ಹಾಕಿದಾದಮೇಲೆ ಈಗ ಚೆಸ್ಟು ತಗೊಳ್ಳೋಣ.
ಚೆಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹುಕ್ಸ್ ಪಟ್ಟಿ ಕಡೆ ನಾವು ತಗೊಳ್ಳೋಣ. ನೋಡಿ 9.5ಗೆ ಇಲ್ಲಿಗೆ ಬರ್ತಿದೆ. ಅರ್ಧ ಇಂಚು ಒಳಗಡೆಗೆ ಫೋಲ್ಡ್ ಆಗಿರುತ್ತೆ, ಅದನ್ನು ನಾವು ಸೇರಿಸಿ ತಗೊಳ್ಬೇಕು. ಅರ್ಧ ಇಂಚನ್ನು ಸೇರಿಸಿ ತಗೊಳ್ಬೇಕು. 9.5 ನೋಡಿ ಪ್ಲಸ್ ಅರ್ಧ ಇಂಚು ಒಳಗಡೆ ಇದು ಫೋಲ್ಡ್ ಆಗಿದೆಯಲ್ಲ ಪಟ್ಟಿ, ಅದಕ್ಕೋಸ್ಕರ ಅರ್ಧ ಇಂಚನ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಈಗ 10 ಇಂಚಸ್ ಬರ್ತಿದೆ. ಚೆಸ್ಟು 4ನೇ ಒಂದು ಭಾಗ ಅಂದರೆ 10. ಟೋಟಲ್ ಆಗಿ ಇದು 40 ಸೈಜು ಇರುವಂಥ ಅಳತೆ ಬ್ಲೌಸು. ಈಗ 10ಗೆ 1 ಮಾರ್ಕು, ಹಾಗೆಯೇ 2 ಇಂಚು ಮಾರ್ಜಿನ್ಗೋಸ್ಕರ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 1 ಮಾರ್ಕನ್ನು ಹಾಕಿದ್ದೀನಿ. ಈಗ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ರೌಂಡಾಗಿ ಶೇಪನ್ನು ಕೊಡಬೇಕು. ಈ ಶೇಪ್ ಕೊಟ್ಟಿದ್ದಾದಮೇಲೆ ಅಳತೆ ಬ್ಲೌಸ್ಗೆ ಸೂಟ್ ಆಗುತ್ತಾ, ಸೆಟ್ ಆಗುತ್ತಾ, ಈ ಹಾರ್ಮೋಲ್ ರೌಂಡಿಂಗು ಕರೆಕ್ಟಾಗಿ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು ನಾವು. ಮೇಲೆ ಅರ್ಧ ಇಂಚು ಕ್ಲಾತನ್ನು ಬಿಡಬೇಕಿಲ್ಲಿ ಲೈನಿಂಗಲ್ಲಿ. ಅರ್ಧ ಇಂಚು ಶೋಲ್ಡರ್ ಜಾಯಿನಿಂಗ್ ಹೋಗುತ್ತಲ್ವ, ಅದಕ್ಕೆ ಬಿಟ್ಬಿಟ್ಟು ಇದ್ರ ಪಕ್ಕದಲ್ಲಿ ನಾವೆಷ್ಟು ಮಾರ್ಜಿನ್ ಕೊಡ್ತೀವಿ ಅದ್ರ ಪಕ್ಕದಲ್ಲಿ ಅದೇ ಥರ ನೋಡಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇದು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ತಗೊಂಡಿರೋಂಥ ಕ್ಲಾತ್. ಈಗ ಇದು ಕರೆಕ್ಟಾಗಿ ಬರುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ಈ ಪಾಯಿಂಟ್ನ ಮತ್ತು ಈ ಪಾಯಿಂಟ್ನ ಸೇರಿಸಿ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಈಗ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಈ ಪಾಯಿಂಟು ಸೇರಿಸಿ ಒಂದು ಲೈನ್ ಹಾಕ್ತಿದ್ದೀನಿ. ಈಗ ಬ್ಯಾಕು ಡೀಪ್ ತಗೊಳ್ಳೋಣ. ಅಳತೆ ಬ್ಲೌಸಲ್ಲಿ ಅಳತೆ ಬ್ಲೌಸು ಸಹ ವಿ ಶೇಪ್ ಇರೋಂಥ ಅಳತೆ ಬ್ಲೌಸೇ ಕೊಟ್ಟಿದ್ದಾರೆ. ಇಷ್ಟೇ ಡೀಪನ್ನು ಇಡೋಣ. ಬಾಟಮಿಂದ ಈ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ವ ಲೈನು, ಅಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಈ ಎಡ್ಜ್ ಇದು ರೆಡಿ ನಮಗೆ ಬೇಕು. ಇದಕ್ಕೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಹಾಕಿದ್ದೀನಿ, ಅರ್ಧ ಇಂಚು. ಈಗ ಇಲ್ಲಿಂದ ಇಲ್ಲಿಗೆ ವಿ ಶೇಪ್ಗೆ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಎಲ್ಲ ಬ್ಲೌಸು ಕಟ್ ಮಾಡೋ ರೀತಿಯೇ ಚೇಂಜ್ ಎಲ್ಲಾಗಿದೆ ಅಂದರೆ ಶೋಲ್ಡರಲ್ಲಿ ಮಾತ್ರ, ನೆಕ್ ವಿಡ್ತಲ್ಲಿ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ನೆಕ್ ವಿಡ್ತು ನಾರ್ಮಲ್ ಬ್ಲೌಸ್ಗಾದರೆ ಇಲ್ಲಿ ನೆಕ್ ವಿಡ್ತು 2.5 ತಗೊಳ್ತೀವಿ. ಈ ಚೆಸ್ಟು 10 ಇಂಚಸ್ ಇರಬೇಕಾದ್ರೆ ಇಲ್ಲಿ 2.5 ತಗೊಳ್ತೀವಿ. ಈಗ ವಿ ಶೇಪ್ ಇರೋದ್ರಿಂದ ನೆಕ್ ವಿಡ್ತು ನಾನು 3 ಇಂಚಸ್ ತಗೊಂಡಿದ್ದೀನಿ. 3 ಇಂಚಸ್ ತಗೊಂಡ್ರೇ ಇದು ವಿ ಶೇಪು ನೀಟಾಗಿ ಬರೋದು, ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ಇಲ್ಲಿ ನೆಕ್ಕು ಬ್ರಾಡ್ ಆಗುತ್ತೆ ಅನ್ನೋ ಡೌಟೂ ಬೇಡ, ಬ್ರಾಡ್ ಆಗೋದಿಲ್ಲ, ಇದು ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಇದು ವಿ ಶೇಪ್ ಇರೋದ್ರಿಂದ ನೋಡಿ, ಬೈ ಚಾನ್ಸ್ 2.5 ನಾವು ಇಲ್ಲಿಗೆ ಹಾಕ್ತೀವಿ ಅಂದ್ಕೊಳ್ಳಿ, ಇಲ್ಲಿಂದ ಈ ರೀತಿ ಬಂದರೆ ಇದು ನೆಕ್ಕು ತುಂಬ ಹತ್ರ ಬಂದುಬಿಟ್ಟಿರುತ್ತೆ. ನೆಕ್ಕು ನಾವು ಸ್ಟಿಚ್ ಮಾಡೋಷ್ಟರಲ್ಲಿ ತುಂಬ ಹತ್ರ ಬಂದುಬಿಟ್ಟಿರುತ್ತೆ. ಈ ವಿ ಶೇಪು ನೀಟಾಗಿ ಕಾಣೋದಿಲ್ಲ, ವಿ ರೀತಿ ಕಾಣೋದಿಲ್ಲ. ಈಗ ನೋಡಿ ಇದು ಈ ರೀತಿ ಬಂದಿರೋದ್ರಿಂದ ಇದು ನೀಟಾಗಿ ವಿ ಶೇಪ್ ಬಂದಿದೆ. ಹಾಗೆಯೇ ಒಂದು ಸಲ ಇವ್ರ ನೆಕ್ಕನ್ನು ನಾವು ಇಟ್ಬಿಟ್ಟು ಅಳತೆ ಮಾಡೋಣ, ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇದು ವರ್ಕ್ ಬ್ಲೌಸು, ಅಳತೆ ಕೊಟ್ಟಿರೋದು ವರ್ಕ್ ಬ್ಲೌಸು. ಇಲ್ಲಿಂದ ನಾವು ಮಾರ್ಜಿನ್ ಎಷ್ಟು ಬಿಡ್ತೀವಿ ಅಷ್ಟನ್ನ ಬಿಟ್ಟು ನೋಡಿ ಮೇಲೆ ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟಿದ್ದೀನಿ. ಇದು ಸ್ಟಿಚ್ ಆಗೋಷ್ಟರಲ್ಲಿ ಇಲ್ಲಿಗೆ ಬರುತ್ತಲ್ವ ನೋಡಿ, ಕರೆಕ್ಟಾಗಿ ಬರುತ್ತೆ. ಸ್ಟಿಚ್ ಆಗೋಷ್ಟರಲ್ಲಿ ಇಲ್ಲಿಗೆ ಬರುತ್ತೆ, ಸರಿ ಹೋಗುತ್ತೆ. ಈಗ ಇದನ್ನ ಕಟ್ ಮಾಡೋಣ. ವಿ ಶೇಪ್ ಅಂದರೆ ಇಲ್ಲಿ ನೆಕ್ ವಿಡ್ತಲ್ಲಿ ಮಾತ್ರ ಚೇಂಜಸ್, ಇನ್ಯಾವುದ್ರಲ್ಲೂ ನಾನು ಚೇಂಜ್ ಮಾಡಿಲ್ಲ. ನೆಕ್ ವಿಡ್ತು ತಗೊಳ್ಳೋದ್ರಲ್ಲಿ ಮಾತ್ರನೇ ಚೇಂಜ್ ಮಾಡಿದ್ದೀನಿ. ಇನ್ನು ಶೋಲ್ಡರು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಇದೆ. ಇನ್ನು ಹಾಮ್ ಡೌನು ಇದು ಅಳತೆ ಬ್ಲೌಸಲ್ಲಿ ರಾಂಗ್ ಇದೆ, ಅದಕ್ಕೋಸ್ಕರ ನಾನು ಅದನ್ನು ಫಾಲೋ ಮಾಡಿಲ್ಲ.
7.25 ಬರ್ತಿದೆ ಅಳತೆ ಬ್ಲೌಸ್ ಪ್ರಕಾರ ಹೋದರೆ. ಆ ಥರ ಹೋದರೆ ಆಮ್ ರೌಂಡು ಜಾಸ್ತಿ ಆಗುತ್ತೆ. ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿಂದ ಇಲ್ಲಿ ತನಕ ಹಾಮ್ ಶೇಪ್ ತೆಗೆದ್ರೆ ತುಂಬ ದೊಡ್ಡದಾಗುತ್ತೆ ಅನ್ನೋದು ನಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಈಗ ಈ ಶೇಪು ನಾನು ಫ್ಯೂಸಿಂಗಲ್ಲಿ ಕಟ್ ಮಾಡುವಾಗ, ಸ್ಟಿಚ್ ಮಾಡುವಾಗ ಫ್ಯೂಸಿಂಗಲ್ಲಿ ಕಟ್ ಮಾಡ್ಕೊಳ್ತೀನಿ. ಹಾಗಾಗಿ ಈಗ ಇದು ಕಟ್ ಮಾಡ್ತಾ ಇಲ್ಲ. ಈಗ ನಾನು ಯಾವ ರೀತಿ ಲೈನ್ ಹಾಕಿದ್ದೀನಿ ಇದೇ ರೀತಿ ಫ್ಯೂಸಿಂಗ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಈಗ ಇದಕ್ಕೆ ಫ್ರಂಟನ್ನು ಕಟ್ ಮಾಡೋಣ. ಇದೇ ರೀತಿಯೇ ಟರ್ನ್ ಮಾಡಿ ಲೈನಿಂಗನ್ನು ಹಾಕ್ಕೊಂಡು ಓಪನ್ ನನ್ನ ಸೈಡ್ ಹಾಕ್ಕೊಂಡಿದ್ದೀನಿ. ಫೋಲ್ಡಿಂಗು ನಮ್ಗೆ ಆಪೋಸಿಟ್ ಹೋಗಿದೆ. ಈಗ ಸ್ಟ್ರೈಟಾಗಿ ಇಟ್ಬಿಟ್ಟು ಸುತ್ತಲೂ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ. ಇಷ್ಟಾದಮೇಲೆ ಚೆಸ್ಟ್ ಹತ್ರ ಒಂದು ಪಾಯಿಂಟ್ ಇಟ್ಕೊಂಡು ಶೋಲ್ಡರು ನೆಕ್ ಬಿಡ್ತು ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಇಟ್ಬಿಟ್ಟು ತೆಗಿತಾ ಇದ್ದೀನಿ. ಇವರು ಫ್ರಂಟಲ್ಲೂ ವಿ ಥರ ಶೇಪೇ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ವಿನೇ ಕೊಡ್ತೀನಿ ಫ್ರಂಟಲ್ಲಿ. ನೋಡಿ, ಇದು ರೌಂಡ್ ನೆಕ್ಕು, ಅಳತೆ ಬ್ಲೌಸ್ ರೌಂಡ್ ಇದೆ. ರೌಂಡ್ ಇರೋದ್ರಿಂದ ಎಷ್ಟು ಡೀಪ್ ಬೇಕು ಅನ್ನೋದಷ್ಟೇ ನಾನು ನೋಡ್ಕೊಳ್ತಿದ್ದೀನಿ. ಇಲ್ಲಿ ತನಕ ಡೀಪ್ ಬೇಕು ಇವರಿಗೆ. ಈಗ ಇದಕ್ಕೆ ಇಷ್ಟೇ ಡೀಪ್ಗೆ ನಾವು ವಿ ಶೇಪ್ ಕೊಟ್ಟರೆ ಡೀಪ್ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಇನ್ನೊಂದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ತಗೊಳ್ತಿದ್ದೀನಿ ಡೀಪು. ನೋಡಿ, ಇದು ರೌಂಡ್ ನೆಕ್ಕು ಇಲ್ಲಿ ತನಕ ಬಂದಿದೆ. ಇದು ಎಷ್ಟಿದೆ ಅಂತ ಅಳತೆ ಮಾಡೋಣ. ಈಗ ಇದು ನೋಡಿ 6.5 ಇದೆ. 6.5ಗೆ ನಾನು ವಿ ಶೇಪ್ ತಗೊಂಡ್ರೆ ಇದು ಇಲ್ಲಿ ಬ್ರಾಡ್ ತುಂಬ ಕಡಿಮೆ ಬರುತ್ತೆ. ಇಲ್ಲಿ ಸರಿ ಹೋಗುತ್ತೆ, ನೆಕ್ ಬಿಡ್ತು ಇಲ್ಲಿ ಸರಿ ಹೋಗುತ್ತೆ. ಆದರೆ ಇಲ್ಲಿ ತುಂಬ ಕಡಿಮೆ ಬಂದುಬಿಡುತ್ತೆ. ಇಲ್ಲಿಂದ ಈ ರೀತಿ ಬರುತ್ತಲ್ವ ವಿ, ಹಾಗಾಗಿ ಇಲ್ಲಿ ತುಂಬ ಕಡಿಮೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಇಂಚು ಡೀಪನ್ನು ಜಾಸ್ತಿ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಇಂಚು ಡೀಪ್ ಜಾಸ್ತಿ ಮಾಡಿಬಿಟ್ಟು ವಿ ಶೇಪನ್ನು ಡ್ರಾ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಶೇಪನ್ನು ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ಉಕ್ಸ್ ಪಟ್ಟಿಲಿ ಅಂತ ತಗೊಳ್ಳೋಣ. ಇದು ರೆಡಿ ಆಗೋಷ್ಟರಲ್ಲಿ ಇಲ್ಲಿಗೆ ಬರುತ್ತೆ ನೆಕ್ಕು, ಅರ್ಧ ಇಂಚು ಎಕ್ಸ್ಟ್ರಾ ಹೋಗುತ್ತೆ ಇಲ್ಲಿ ಒಳಗಡೆಗೆ. ಈಗ ಉಕ್ಸ್ ಪಟ್ಟಿ ಲೆಂತನ ನೋಡೋಣ ಎಷ್ಟಿದೆ ಅಂದ್ಬಿಟ್ಟು. ಫೋರ್ ಆ್ಯಂಡ್ ಹಾಫ್ ಇದೆ. 4.5 ಇಲ್ಲಿಂದ ತಗೊಳ್ಳೋಣ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 5.5 ತಗೊಳ್ಳೋಣ. ಹಾಗೆಯೇ ಫ್ರಂಟ್ ಡಾಟ್ ನೋಡೋಣ ಎಷ್ಟಿದೆ ಅಂದ್ಬಿಟ್ಟು. ಟೆನ್ ಇಂಚಸ್ ಇದೆ. 10ಗೆ ಮೇಲೆ ಅರ್ಧ ಇಂಚು ಕ್ಲಾತ್ ಬಿಟ್ಟಿದ್ದೀನಿ, ಬಿಟ್ಟು ಟೇಪ್ ಇಟ್ಟಿದ್ದೀನಿ. ನೋಡಿ, 10ಗೆ ಒಂದು ಮಾರ್ಕು. ಹಾಗೆಯೇ ಡಾಟ್ ಲೆಂತು 3.5 ಇದೆ. 3.5ಗೆ ಒಂದು ಮಾರ್ಕು. ಹಾಗೆ ಅರ್ಧ ಇಂಚು ಕ್ಲಾತ್ ಬಿಡ್ತಾಯಿದ್ದೀನಿ ಮಾರ್ಜಿನ್ಗೋಸ್ಕರ. ಈ ರೀತಿ ಡಾಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಈ ಕಡೆಗೆ 1 ಇಂಚು ಈ ಕಡೆಗೆ 1 ಇಂಚು ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದಿಷ್ಟು ಆದಮೇಲೆ ಸೈಡಲ್ಲಿ ನಾವು ಇದನ್ನು ಈ ಅಳತೆ ಬ್ಲೌಸ್ ಪ್ರಕಾರ ತಗೊಂಡಿಲ್ಲ, ಅದಕ್ಕೋಸ್ಕರ ಇದ್ರ ಪ್ರಕಾರ ಇಲ್ಲಿ ಈ ಅಳತೆನ ತಗೊಳ್ತಾ ಇಲ್ಲ. ಇಲ್ಲಿಂದ ನೋಡಿ ಬ್ಯಾಕ್ ಇಷ್ಟಕ್ಕೆ ಎಂಡ್ ಆಗುತ್ತಲ್ವ, ಇಲ್ಲಿಂದ ಮೇಲಕ್ಕೆ 2.5 ಇಂಚು ಮಾರ್ಕ್ ಮಾಡ್ತಿದ್ದೀನಿ. ಕ್ರಾಸ್ ಬೆಲ್ಟ್ ತೊಗೊಳ್ಬೇಕಾದ್ರೆ ನಾವು ರೆಡಿ 2.5 ಇಂಚು ತೊಗೊಂಡ್ರೆ ಸರಿ ಹೋಗುತ್ತೆ. ಈಗ ಇಲ್ಲಿಂದ ಇದು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸಲ್ಲಿ ನೋಡೋಣ. ಇಲ್ಲಿ
ನೋಡಿ ಪಟ್ಟಿ ಅರ್ಧ ಇಂಚ್ ಒಳಗಡೆ ಕ್ಲಾತ್ ಫೋಲ್ಡ್ ಆಗಿದೆಯಲ್ಲ, ಅರ್ಧ ಇಂಚು ಬಿಟ್ಟು ತಗೊಳ್ತಿದ್ದೀನಿ. ಇಷ್ಟಿದೆ. ಮತ್ತು ಇಲ್ಲಿ ಡಾಟ್ಗೆ ನಾವು 2 ಇಂಚು ತೊಗೊಳ್ತೀವಲ್ಲ ಕ್ಲಾತು, ಈ ಕ್ಲಾತು ಫೋಲ್ಡ್ ಆಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ 2 ಇಂಚು ಮುಂದಕ್ಕೆ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಈಗ ಈ ಲೈನು ಈ ಮುಂದಕ್ಕೆ 2 ಇಂಚ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿಗೆ ಸೇರಿಸ್ಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಚೆಸ್ಟು 10 ಇಂಚಸ್ ಇಟ್ಟಿದ್ದೀವಲ್ವ ಬ್ಯಾಕಲ್ಲಿ, ಅದೇ 10 ಇಂಚಸ್ಸು ಇಲ್ಲಿದೆಯಾ ಅಂತ ಚೆಕ್ ಮಾಡೋಣ. 10 ಇಂಚಸ್ ಇಲ್ಲಿಗೆ ಬರ್ತಿದೆ, 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ಈ ಲೈನು ಈ ಪಾಯಿಂಟ್ಗೆ ಸೇರಿಸೋಣ. ಇಷ್ಟ ಆದಮೇಲೆ ಇಲ್ಲಿ ಇವೆರಡರ ಮಧ್ಯೆ ಒಂದು ಡಾಟನ್ನು ತಗೊಳ್ಳೋಣ. 5.25 ಇದೆ, 2.25ಗೆ ಒಂದು ಡಾಟು. ಇದು ವಿ ಶೇಪ್ ಆಗಿರೋದ್ರಿಂದ ಇನ್ನೊಂದು ಚೂರು ಮೇಲೆ ಕೊಡ್ತಿದ್ದೀನಿ. 2.25ಗೆ 2.25 ತೊಗೊಂಡ್ರೆ ತುಂಬ ಕೆಳಗಡೆ ಬರ್ತಿದೆ. ಇದಕ್ಕೆ ಸ್ವಲ್ಪ ಮೇಲಕ್ಕಿರಬೇಕಿದು ಡಾಟು, ಅದಕ್ಕೋಸ್ಕರ ಇಲ್ಲಿ ತಗೊಳ್ತಿದ್ದೀನಿ. ಈ ಪೊಸಿಷನಲ್ಲಿ ಇರಬೇಕು ಈ ಡಾಟು. ಇಲ್ಲಿ ತಗೊಂಡ್ರೆ ತುಂಬ ಈ ಪಕ್ಕಕ್ಕೆ ಆಗಿಬಿಡುತ್ತೆ. ಇದು ನೆಕ್ ಲೆಂತು ಜಾಸ್ತಿ ಮಾಡಿರೋದ್ರಿಂದ ಈ ಡಾಟು ಕೆಳಗಡೆ ಬರೋ ಚಾನ್ಸ್ ಇದೆ, ಅದಕ್ಕೋಸ್ಕರನೇ ನಾನು ಮೇಲೆ ತಗೊಂಡಿದ್ದೀನಿ. ಈಗ ಫ್ರಂಟು ಹಾರ್ಮ್ ಶೇಪನ್ನು ಕೊಡೋಣ. ಈಗ ಇದಕ್ಕೆ ಆಪೋಸಿಟ್ ಆಗಿ ಒಂದು ಡಾಟನ್ನು ತಗೊಳ್ಳೋಣ ಸ್ಲೀವ್ ಕಡೆಯಿಂದ. ಇನ್ನು 4th ಡಾಟು ಇಲ್ಲಿ ಸೈಡ್ ಅಟ್ಯಾಚ್ ಮಾಡುವಾಗ ಕ್ಲಾತ್ ಉಳಿದ್ರೆ ತಗೊಳ್ಳೋಣ, ಇಲ್ಲಾಂದರೆ ಬೇಡ. 4th ಡಾಟ ಬೇಕು ಅನ್ನೋದಾದರೆ ನಮಗೆ ಈ ಪೊಸಿಷನಲ್ಲಿ ಬರುತ್ತೆ, ಈ ರೀತಿ ಕ್ರಾಸಾಗಿ ಬರುತ್ತೆ. ಈಗ ನೋಡಿ ಫ್ರಂಟ್ ಮಾರ್ಕಿಂಗು ಕಂಪ್ಲೀಟ್ ಆಗಿದೆ. ಎಲ್ಲನೂ ಯಾವ ರೀತಿ ಬ್ಲೌಸ್ ಕಟ್ ಮಾಡ್ತೀವೋ ಅದೇ ರೀತಿಯೇ. ಚೇಂಜ್ ಎಲ್ಲಿ ಮಾಡಿದ್ದೀನಿ ಅಂದರೆ ನೆಕ್ ವಿಡ್ತಲ್ಲಿ ಮಾಡಿದ್ದೀನಿ, ಮತ್ತು ಇಲ್ಲಿ ನೆಕ್ ಡೀಪಲ್ಲಿ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಿ ಶೇಪ್ ಆಗಿರೋದ್ರಿಂದ ಇಲ್ಲಿ ತುಂಬ ಹತ್ತಿರ ಬಂದುಬಿಡುತ್ತೆ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡೋಣ. ಇದು ಟೈಮ್ ಇದ್ದರೆ ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಬ್ಲೌಸು ಇವತ್ತೇ ಕೊಡಬೇಕು. ಈಗ ಈ ಎಲ್ಲ ಡಾಟ್ಸ್ಗೂ ಒಂದೊಂದು ಮ್ಯಾಚನ್ನು ಕೊಡ್ತಿದ್ದೀನಿ. ಇದು ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ಟಿಚ್ ಮಾಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ, ಬೇಗ ಕುತ್ಕೊಳ್ಳುತ್ತೆ ನೀಟಾಗಿ. ನಾವು ಎಲ್ಲಿಗೆ ಸ್ಟಿಚ್ ಮಾಡಿದರೆ ಅಲ್ಲಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಬ್ಲೌಸ್ ಪೀಸ್ ಎಷ್ಟಿದ್ರೂ ಸ್ಟಿಚ್ ಮಾಡ್ಬೋದು. ಈಗ ನೋಡಿ ಎರಡು ಕಡೆಗೂ ಡಾಟ್ಸು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ. ನೋಡಿ ಕ್ರಾಸ್ ಬೆಲ್ಟ್ಗೋಸ್ಕರ 2 ಲೇಯರು ಕ್ಲಾತ್ ತಗೊಂಡಿದ್ದೀನಿ. ಉಕ್ಸ್ ಪಟ್ಟಿ ಕಡೆಯಿಂದ ತಗೊಂಡಿದ್ದೀನಿ. ನೋಡಿ ಉಕ್ಸ್ ಪಟ್ಟಿ ಕಡೆಯಿಂದ ಎಷ್ಟು ಲೆಂತ್ ಬೇಕು ಅನ್ನೋದು ಫಸ್ಟ್ ತಗೊಳ್ತೀನಿ. ಇನ್ನು ಇಲ್ಲಿ ರೆಡಿ 3 ಇಂಚಿದೆ, 3ಗೆ 1 ಇಂಚು ಆ್ಯಡ್ ಮಾಡಿಕೊಂಡು ನೋಡಿ 4 ಇಂಚಸ್ ತಗೊಂಡಿದ್ದೀನಿ. 4 ಇಂಚಸ್ಸು ಇಲ್ಲಿ ನಮಗೆ
ಫ್ರಂಟ್ ಮಾರ್ಕ್ ಮಾಡುವಾಗಲೇ ನಾವು ನೋಡಿದ್ವಿ 2.5 ಇಂಚು ರೆಡಿ ಬೇಕು ನಮಗೆ. ಅದಕ್ಕೋಸ್ಕರ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು 3.5 ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ. ಈಗ ಇದಕ್ಕೆ ಶೇಪ್ ಕೊಡ್ತಿದ್ದೀನಿ. ಇದಿಷ್ಟು ಕ್ರಾಸ್ ಬೆಲ್ಟು ಮಾರ್ಕಿಂಗು. ಈಗ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು, ಕಟ್ ಮಾಡ್ತಿದ್ದೀನಿ ನೋಡಿ. ಲಾಸ್ಟಲ್ಲಿ ಲೈನಿಂಗ್ ಉಳಿದಾಗ ಇನ್ನೂ 1-2 ಲೇಯರು ಇದನ್ನ ಕಟ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟು ಸ್ಲೀವನ್ನು ಕಟ್ ಮಾಡೋಣ. ಈಗ ಸ್ಲೀವ್ಸ್ಗೋಸ್ಕರ 4 ಫೋಲ್ಡಿಂಗು ಕ್ಲಾತನ್ನು ಹಾಕ್ಕೊಳ್ತಿದ್ದೀನಿ. ಲೈನಿಂಗು 4 ಫೋಲ್ಡಿಂಗ್ ಹಾಕ್ಕೊಂಡು ಇಲ್ಲಿ ಅನ್ಇವನ್ ಆಗಿರುತ್ತೆ, ಅದಕ್ಕೋಸ್ಕರ ಒಂದು ಲೈನನ್ನು ಹಾಕ್ತಿದ್ದೀನಿ ಈವನ್ ಆಗಿ. 1/2 ಇಂಚು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ. ಈಗ ಈ ಅಳತೆ ಬ್ಲೌಸಲ್ಲಿ ಇರೋಷ್ಟೇ ಲೆಂತ್ ಕೇಳಿದ್ದಾರೆ. ಇದು ಅಳತೆ ಬ್ಲೌಸಲ್ಲಿ ಜಾಸ್ತಿ ಇದೆ ಲೆಂತು. 1 ಇಂಚು ಕಡಿಮೆ ಮಾಡಿ ಅಂತ ಕಾಲ್ ಮಾಡಿದ್ರು ಅವರು, ಹಾಗಾಗಿ ನಾನು 1 ಇಂಚು ಕಡಿಮೆ ಮಾಡ್ತಿದ್ದೀನಿ. 11.5 ಇದೆ, 10.5 ಇಡ್ತಾ ಇದ್ದೀನಿ. ಜಾಸ್ತಿ ಇದೆ 1 ಇಂಚು, ಕಡಿಮೆ ಮಾಡಿ 1 ಇಂಚು ಅಂತ ಕೇಳಿದ್ದಾರೆ ಅವರು, ಹಾಗಾಗಿನೇ 10.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 1/2 ಇಂಚು ಮಾರ್ಜಿನ್ಗೋಸ್ಕರ. ಲೆಂತು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ ರೌಂಡು ವಿಡ್ತ್ ಇಲ್ಲಿ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಹಾಗೆಯೇ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ಹಾಮ್ ಶೇಪು ಲೆಂತ್ ಮಾತ್ರ ಕಡಿಮೆ ಮಾಡಿದ್ದೀವಿ. ಹಾಮ್ ಶೇಪು ಇದು ಯಾವ ಥರ ಇದ್ದರೆ ಆ ಥರನೇ ತಗೊಳ್ಳೋಣ. ಇಲ್ಲಿ 1 ಇಂಚ್ ಕಡಿಮೆ ಮಾಡಿದ್ದೀವಿ, ಹಾಗಾಗಿ 1 ಇಂಚು ಮುಂದೆ ಬಿಟ್ಟಿದ್ದೀನಿ. ಸ್ಟಿಚ್ ಹತ್ರಕ್ಕೆ 1 ಮಾರ್ಕು, ಹಾಗೆ 1/2 ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕು. ಈಗ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಎಷ್ಟಿದೆ, ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. 3.5 ಇದೆ, ಸರಿ ಬರುತ್ತೆ. ಹಾಗಾಗಿ ಇದನ್ನ ಶೇಪು ಕರೆಕ್ಟಾಗಿ ಕೊಡೋಣ. ಈಗ ಇದು ಜಾಸ್ತಿ ಹೆಚ್ಚು ಕಡಿಮೆ ಇದೆ ಅಂದಾಗ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಗ್ಯಾಪ್ ಜಾಸ್ತಿ ಇದೆ ಅಂತಂದಾಗ ನಾವು 1 ಇಂಚ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಒಂದೊಂದ್ಸಲ ಇಷ್ಟೇ ಬರುತ್ತೆ, 2 ಇಂಚೇ ಬರುತ್ತೆ, ಆಗ ನಾವು 1 ಇಂಚ್ ಡೌನ್ಗೆ ಮಾಡ್ಕೊಳ್ಬೇಕಾಗುತ್ತೆ ಮಾರ್ಕು. ಇದು ಮಾರ್ಕಿಂಗು ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ಫ್ರಂಟ್ ಶೇಪ್ ಕೊಡ್ತಿದ್ದೀನಿ. ಇದು ಇಲ್ಲಿಗೆ ಪ್ಯಾಚನ್ನು ಕೊಡಬೇಕಾಗುತ್ತೆ ನೋಡಿ. ಸ್ಲೀವ್ಸು ಮಾರ್ಕಿಂಗು ಕಂಪ್ಲೀಟ್ ಆಗಿದೆ. ಈಗ ಇದು ಕಟ್ ಮಾಡೋಣ. ಸೆಂಟ್ರಿಗೊಂದು ನ್ಯಾಚು, ಹಾಗೆ ಇದು 2 ಲೇಯರ್ ಕೆಳಗಡೆ ಬಿಟ್ಟು 2 ಲೇಯರನ್ನು ಕಟ್ ಮಾಡ್ತಿದ್ದೀನಿ ಫ್ರಂಟ್ ಶೇಪ್ಗೋಸ್ಕರ. ಇಲ್ಲಿ ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ 1 ನ್ಯಾಚು. ಈಗ ಪ್ಯಾಚ್ ಪೀಸು ಇದರಲ್ಲೇ ತಗೊಳ್ತಿದ್ದೀನಿ. ಇದು ಸ್ಟಿಚ್ ಮಾಡುವಾಗ ಇದು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇದು ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ತೀನಿ ಇನ್ನೊಂದ್ಸಲ. ಆಗ ಶೇಪ್ ಒಂದ್ಸಲ ಚೆಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನಂತರ ಲೈನಿಂಗ್ ಅಟ್ಯಾಚನ್ನು ಮಾಡ್ತೀನಿ ಬ್ಲೌಸ್ ಪೀಸ್ಗೆ. ಕ್ರಾಸ್ ಬೆಲ್ಟು 2 ಮಾತ್ರ ಕಟ್ ಮಾಡ್ಕೊಂಡಿದ್ನಲ್ಲ, ಈಗ ಇನ್ನೊಂದನ್ನು ಕಟ್ ಮಾಡ್ತಿದ್ದೀನಿ. ಲೈನಿಂಗು ಉಳಿದ ಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು ಆಗಲೇ ಮಾಡಿರಲಿಲ್ಲ. ಈಗ ಉಳಿದಂಥ ಲೈನಿಂಗಲ್ಲಿ ಇನ್ನೊಂದೆರಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೇಯ್ನ್ ಕ್ಲಾತಲ್ಲಿ ಕಟ್ ಮಾಡೋಣ. ಇದು ಲೈನಿಂಗ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಮೇಯ್ನ್ ಕ್ಲಾತಲ್ಲಿ ಕಟ್ ಮಾಡೋಣ ಈಗ ಬ್ಲೌಸ್ ಪೀಸಲ್ಲಿ. ಇದು ಚಮ್ಕಿ ಚಮ್ಕಿ ಥರ ಇರೋದು ಟಾಪ್ ಅಂತ ನಮಗೆ ಗೊತ್ತಾಗುತ್ತೆ.
ಇದು ಬ್ಲೌಸ್ ಪೀಸಲ್ಲಿ ನಮಗೆ ಈ ಪ್ಲೈನ್ ಪೀಸ್ ಬೇಡ, ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಿ. ಇಷ್ಟು ಸಾಕು. ಈ ಪ್ಲೈನ್ ಪೀಸು ಕುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ತಗೊಳ್ತಿದ್ದೀನಿ ಇದನ್ನು. ಈಗ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡ್ತಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡುವಾಗ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಉಳಿದಿದ್ದನ್ನು ಕಟ್ ಮಾಡ್ಕೊಳಕ್ಕಾಗುತ್ತೆ. ಇದು ಪ್ಯಾಚ್ ಕೊಡಬೇಕಾಗುತ್ತೆ. ಬ್ಲೌಸ್ ಪೀಸು ಜಾಸ್ತಿನೇ ಪ್ಯಾಚ್ ಕೊಡಬೇಕಾಗುತ್ತೆ ಸೈಡ್ಸ್ಗೆ. ಇದು ಸ್ಟಿಚ್ ಮಾಡುವಾಗ ಕೊಡ್ತೀನಿ. ಈಗ ಇದರಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕು ಮತ್ತು ಕ್ರಾಸ್ ಬೆಲ್ಟನ್ನು ತೆಗೆಯೋಣ. ಬ್ಯಾಕಲ್ಲಿ ಇಲ್ಲೂ ಈ ಪ್ಲೈನ್ ಪೀಸನ್ನು ತೆಗೆದು ಬಿಡ್ತಾ ಇದ್ದೀನಿ. ಫುಲ್ಲು ಹಾಕೊಬ್ಬ ಡಿಸೈನೇ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ಪ್ಲೈನ್ ಪೀಸನ್ನು ತೆಗೆದು ಬಿಡ್ತಾ ಇದ್ದೀನಿ, ಬೇಡ ಅಂತ. ಇದರ ಆಪೋಸಿಟ್ಟು ಫ್ರಂಟನ್ನು ಹಾಕ್ತಿದ್ದೀನಿ. ಈಗ ಕ್ರಾಸ್ ಬೆಲ್ಟು ಈಗ ಇದನ್ನ ಕಟ್ ಮಾಡೋಣ. ಒಂದು ಅರ್ಧ ಇಂಚು ಎಕ್ಸ್ಟ್ರಾನೇ ಕ್ಲಾತನ್ನು ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. ಫ್ರಂಟ್ ಆಯಿತು. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಇದರಲ್ಲಿ ಡೋರಿ ಟರ್ನ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನೋಡಿ ಇದು ಥ್ರೆಡ್ ಇರೋದ್ರಿಂದ, ಚಮ್ಕೀಸ್ ಇರೋದ್ರಿಂದ ಡೋರೀಸು ರೆಡಿಮೇಡ್ದೇ ಕೊಡಬೇಕಾಗುತ್ತೆ. ಕ್ರಾಸ್ ಬೆಲ್ಟು. ಈಗ ಫ್ಯೂಸಿಂಗಲ್ಲಿ ಬ್ಯಾಕ್ ನೆಕ್ಕು ಕಟ್ ಮಾಡ್ತಿದ್ದೀನಿ. ಕೆಳಗಡೆ ಡಬಲ್ ಫೋಲ್ಡಿಂಗ್ ಫ್ಯೂಸಿಂಗ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ ಸಮೇತ ಕಟ್ ಮಾಡಿದ್ದಾಯಿತು. ಈಗ ಇದನ್ನ ಎತ್ತಿ ಪಕ್ಕಕ್ಕಿಟ್ಟು ಬ್ಯಾಕ್ ಫ್ಯೂಸಿಂಗ್ ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ಗೆ ಅದೇ ರೀತಿಯೇ ಫ್ಯೂಸಿಂಗನ್ನು ಕಟ್ ಮಾಡೋಣ. ಫ್ರಂಟ್ಗೂ ಫ್ಯೂಸಿಂಗ್ ಕೊಟ್ಟೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ.
ಫ್ಯೂಸಿಂಗು ಕಂಪ್ಲೀಟ್ ಆಯಿತು. ಕಟ್ಟಿಂಗು ಬ್ಯಾಕು, ಫ್ರಂಟ್, ಕ್ರಾಸ್ ಬೆಲ್ಟು, ಹಾಗೆಯೇ ಸ್ಲೀವ್ಸು. ಇದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಕ್ಲಾತ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.